ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಒಂದು ಆಲ್ಗೋ ಟ್ರೇಡಿಂಗ್ ರಿಸಲ್ಟ್ಸ್ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿಯ ಒಂದು ಟ್ರೇಡಿಂಗ್ ಆಗಿಲ್ಲ ಅಂತಲೇ ಹೇಳ್ಬೋದು. ಮೇಯ್ನ್ ರೀಸನ್ ಸಹ ಹೇಳ್ತೀನಿ. ನಿಮಗೊಂದು ಐಡಿಯಾ ಬರುತ್ತೆ ಯಾವ್ಯಾವ ಟೈಮಲ್ಲಿ ಈ ಒಂದು ನಾವು ಆಲ್ಗೋದಲ್ಲಿ ಒಂದು ಟ್ರೇಡ್ ಮಾಡೋದು ಸಹ ಕೆಲವೊಂದು ಟೈಮ್ ನಾವು ನಮ್ಮ ಒಂದು ಹೇಳ್ತಾರೆ ಒಂದು ಕಾಮನ್ ಸೆನ್ಸ್ನ ಯೂಸ್ ಮಾಡಬೇಕು ಅನ್ನೋದಕ್ಕೆ ಇದು ಇವತ್ತಿನ ಒಂದು ಬೆಸ್ಟ್ ಎಕ್ಸಾಂಪಲ್. ಕೆಲವೊಂದು ಟೈಮ್ ಆ ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡಿ ಸಹ ನಮಗೆ ಕೆಲವೊಂದು ಟೈಮ್ ಆಪರ್ಚುನಿಟೀಸ್ ಮಿಸ್ ಆಗ್ಬೋದು. ಯಾವ ರೀತಿ ಹೇಗೆ ಆಪರ್ಚುನಿಟಿ ಮಿಸ್ ಆಯ್ತು ಅಂತ ಜಸ್ಟ್ ನಿಮಗೆ ತೋರಿಸ್ತೀನಿ, ಒಂದು ಇನ್ಫಾರ್ಮೇಷನ್ ಪರ್ಪಸ್ಗೋಸ್ಕರ ತಿಳ್ಕೊಳ್ಳೋಕ್ಕೆ. ಈ ಡೀಟೇಲ್ಸ್ನ ಟ್ರ್ಯಾಕಲ್ಲಿ ಸಹ ಅಪ್ಡೇಟ್ ಮಾಡಿದ್ದೀನಿ, ನೋಡ್ಬೋದು. ಕಮೆಂಟ್ ಸಹ ಹಾಕಿದ್ದೀನಿ. ನೋ ಟ್ರೇಡ್ ಡ್ಯೂ ಟು 350 ಪ್ಲಸ್ ಬಿಗ್ 5 ಮಿನಿಟ್ ಕ್ಯಾಂಡಲ್ ಅಂತ ಹಾಕಿದ್ದೀನಿ. ಯಾಕೆಂತ ಹೇಳಿದ್ರೆ ನಿಮಗೆ ಸ್ಕ್ರೀನ್ಶಾಟಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತು ಬ್ಯಾಂಕ್ ನಿಫ್ಟಿ ಬಂದು ಸಿಕ್ಕಾಪಡೆ ಒಂದು ಗ್ಯಾಪ್ ಡೌನ್ ಓಪನ್ ಆಯಿತು ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಬ್ಯಾಂಕಿಂಗಲ್ಲಿ ಇರುವಂಥ ಕೆಲವೊಂದು ನೆಗೆಟಿವ್ ನ್ಯೂಸಿಂದ ಅದು ಗ್ಯಾಪ್ ಡೌನ್ ಓಪನ್ ಆಯಿತು. ಅದ್ರ ಜೊತೆಗೆ ನಿಫ್ಟಿ ನೋಡಿದ್ರೆ ನಿಫ್ಟಿ ಬಂದು ಒಂದು ಫ್ಲ್ಯಾಟ್ ಟು ಸ್ಲೈಟ್ಲಿ ಗ್ಯಾಪ್ ಅಪ್ ಓಪನ್ ಆಯಿತು ಅಂತಲೇ ಹೇಳ್ಬೋದು. ಇದರ ಒಂದು ಕಾಂಟ್ರಡಿಕ್ಟರಿ ಒಂದು ಮಾರ್ಕೆಟ್ ಓಪನ್ ಆದಮೇಲೆ ನನಗೂ ಸ್ವಲ್ಪ ಅನ್ನಿಸ್ತು ಪ್ರಾಬಬಲಿ ಮಾರ್ಕೆಟಲ್ಲಿ ಸ್ವಲ್ಪ ಹೆವಿ ಸೆಲ್ಲಿಂಗ್ ಬರುವಂಥ ಪ್ರೆಷರ್ ಇರುತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಅಂತ ಅಂದ್ಕೊಂಡು ಆಲ್ಗೋ ಟ್ರೇಡಿಂಗ್ನ ಹೋಲ್ಡ್ ಇಟ್ಟು ಜಸ್ಟ್ ವೆಯ್ಟ್ ಮಾಡ್ತಾ ಇದ್ದೆ ಒಂದು ರೂಲ್ಸ್ ಪ್ರಕಾರ ಒಂದು ಎಂಟ್ರಿಗೋಸ್ಕರ. ಬಟ್ ಆ ಒಂದು ರೂಲ್ಸ್ ಪ್ರಕಾರ ಎಂಟ್ರಿ ನನಗೆ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಈ ಒಂದು ಕ್ಯಾಂಡಲ್ ನಾನು ಅಂದ್ಕೊಂಡೆ ಮೋಸ್ಟ್ಲಿ ಒಂದು ನಿಮಿಷ 950 ಕ್ಯಾಂಡಲಲ್ಲಿ ಮೋಸ್ಟ್ಲಿ ಮಾರ್ಕೆಟ್ ಬಿದ್ದೇ ಹೋಗುತ್ತೆ, ಎಸ್ಪೆಷಲಿ ಬ್ಯಾಂಕ್ ನಿಫ್ಟಿ ಬಿದ್ದೇ ಹೋಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೆ. ಬಟ್ ನಿಫ್ಟಿ ಬಂದು IT ಸೆಕ್ಟರ್ ಪ್ಲಸ್ ರಿಲಯನ್ಸ್ ಅನ್ನೋದು ಸೂಪರ್ ಡೂಪರ್ ಒಂದು ಸ್ಟ್ರಾಂಗ್ ಇತ್ತು ಅಂತಲೇ ಹೇಳ್ಬೋದು. ನಾನು ಚಾರ್ಟ್ ಸಹ ನೋಡ್ತಾ ಇದ್ದೀನಿ. ಓಕೆ, ಇಲ್ಲೇ ತೋರಿಸ್ಬಿಡ್ತೀನಿ ನಿಮಗೆ. ಆಲ್ಮೋಸ್ಟ್ ನೋಡ್ಬೋದು 24,410ಇಂದ ಆಲ್ಮೋಸ್ಟ್ 24,850ಇಂದ ಆಲ್ಮೋಸ್ಟ್ ನೋಡ್ಬೋದು ಒಂದು ಅದತ್ರ 350-400 ಪಾಯಿಂಟ್ಸ್ನ ಒಂದು ಅಪ್ ಮೂಮೆಂಟ್ ಕೊಡ್ತಿದೆ. ಆ ಒಂದು ಅಪ್ ಮೂಮೆಂಟಿಂದ ಬ್ಯಾಂಕ್ ನಿಫ್ಟಿ ಸಹ ಸ್ವಲ್ಪ ಓಲ್ಡ್ ಆಯಿತು ಅಂತಲೇ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಒಂದು ಸೂಪರ್ ಒಂದು ಪ್ರಾಫಿಟ್ ಬರುವಂಥ ಚಾನ್ಸಸ್ ಹೆಚ್ಚಿಗೆ ಇತ್ತು, ಡೌನ್ ಟ್ರೆಂಡ್ ಹೋಗಿತ್ತು ಅಂತ ಹೇಳಿದ್ರೆ. ಬಟ್ ಇದೇ ನಮ್ಮ ಒಂದು ನಾನೇನೋ ಸ್ವಲ್ಪ ರಿಸ್ಕ್ ತೊಗೊಳಕ್ಕೆ ರೆಡಿ ಇತ್ತೆ ಅಂತ ಅಂದ್ಕೊಂಡು ಅದ್ರ ಬೇಸಿಸ್ ನಾನೇನಾದರೂ ಎಂಟ್ರ್ ಆಗಿದ್ದು ಸಹ ಬ್ಯಾಂಕ್ ನಿಫ್ಟಿಯಲ್ಲಿ. ಈ ಒಂದು ಅಪ್ ಟ್ರೆಂಡಲ್ಲಿ ಸಹ ಒಳ್ಳೆ ಪ್ರಾಫಿಟ್ ಕೊಡುವಂಥ ಚಾನ್ಸಸ್ ಹೆಚ್ಚಿಗೆ ಇತ್ತು. ನಾನು ಮ್ಯಾನ್ಯಲಿ ಕ್ಯಾಲ್ಕುಲೇಟ್ ಮಾಡಿ ನೋಡಿದೆ ಎಷ್ಟು ಪ್ರಾಫಿಟ್ ಬರ್ತಾಯಿತ್ತು ಅಂತ. ಅದತ್ರ ಒಂದು 2ರಿಂದ 3-3.5 ಸಾವಿರ ರೂಪಾಯಿ ಗಂಟ ಪ್ರಾಫಿಟ್ ಬರುವಂಥ ಚಾನ್ಸಸ್ ಹೆಚ್ಚಿಗೆ ಇತ್ತು. ಬಟ್ ಕೆಲವೊಂದು ಟೈಮು ಆಪರ್ಚುನಿಟಿ ಕಾಸ್ಟ್ ಅಂತ ಏನು ಹೇಳ್ತೀರಿ ಅದನ್ನು ಸಹ ಮಿಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾವುದೇ ರೀತಿ ಟೆನ್ಷನ್ ನೋಡಿ, ಈ ರೀತಿ ಕನ್ಫ್ಯೂಷನ್ ಇರಬೇಕಾದ್ರೆ ಎಕ್ಸಾಂಪಲ್ ಅಂದ್ಕೊಳ್ಳಿ, ಇವಾಗ ಈ ದೊಡ್ಡ ಕ್ಯಾಂಡಲ್ ಬಂತು ಅಂತ ಅಂದ್ಕೊಳ್ಳಿ. ಈ ದೊಡ್ಡ ಕ್ಯಾಂಡಲ್ ನಾನು ಎಂಟ್ರ್ ಆಗ್ಬಿಟ್ಟೆ ಅಂತ ಅಂದ್ಕೊಳ್ಳಿ. ಇನ್ ಕೇಸ್ ಮಾರ್ಕೆಟ್ ರಿವರ್ಸ್ ಹೊಡಿತು ಅಂದರೆ ನನ್ನ ಸ್ಟಾಪ್ ಲಾಸು 50,426. ಅಲ್ಲಿಗೆ ಸಿಕ್ಕಾಪಡೆ ಒಂದು ದೊಡ್ಡ ಒಂದು 350 ಪಾಯಿಂಟ್ಸ್ ಒಂದು ಸ್ಟಾಪ್ ಲಾಸ್ ತೊಗೊಬೇಕಂದ್ರೆ ಸಿಕ್ಕಾಪಡೆ ದೊಡ್ಡ ಅಮೌಂಟ್ ಆಗುತ್ತಲ್ವ. ಅದಕ್ಕೋಸ್ಕರ ಒಂದು ರಿಸ್ಕ್ ಬೇಡ, ವೆಯ್ಟ್ ಮಾಡಿ ವಾಚ್ ಮಾಡೋಣ ಅಂತ ವಾಚ್ ಮಾಡಿದೆ ಬೀಳುತ್ತೆ ಅಂತ. ಬಿದ್ದೇ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇಲ್ಲೂ ಸಹ ಎಕ್ಸ್ಪೆಕ್ಟೇಷನ್ ಮಾಡಿದೆ ಈ ಒಂದು ಸೆಕೆಂಡ್ ರೆಡ್ ಕ್ಯಾಂಡಲಲ್ಲಿ ಅಲ್ಲೂ ಸಹ ಬೀಳುತ್ತೆ ಅಂತ. ಬಟ್ ಬಿದ್ದು ಚಕ್ ಅಂತ ಇಮಿಡಿಯೇಟ್ ರಿಕವರ್ ಆಗಿಬಿಡ್ತು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದು ಇವತ್ತಿನ ನಮ್ಮ ಇನ್ಫಾರ್ಮೇಷನ್ ಸ್ನೇಹಿತರೆ. ಅದ್ರ ಜೊತೆಗೆ ಈ ಒಂದು ಆಲ್ಗೋದಲ್ಲಿ ಇಂಟ್ರೆಸ್ಟ್ ಇರೋರಿಗೆ ರೂಲ್ಸು ನೋಡಿ, ಆಲ್ಗೋ ಆಟೋಮೆಟಿಕ್ಕಾಗಿ ಮಾಡುತ್ತೆ, ಓಕೆ. ಬಟ್ ಅದರ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನು ನಮಗೆ ನಾವು ನಿಮಗೆ ಎನ್ರೋಲ್ಮೆಂಟ್ ಆದ್ರೇ ಮಾತ್ರ ಕೊಡೋಕ್ಕಾಗೋದು. ಆ ಒಂದು ರೂಲ್ಸ್ ಬೇಸಿಸ್ ಮೇಲೆ ಟ್ರೇಡ್ ಮಾಡಿದ್ರೆ ಆರಾಮಾಗಿ ಪ್ರಾಫಿಟ್ ಮಾಡ್ಬೋದು ವಿತೌಟ್ ಎನಿ ಟೆನ್ಷನ್. ಓಕೆ, ಇದು ನಮ್ಮ ಇವತ್ತಿನ ಒಂದು ಇನ್ಫಾರ್ಮೇಷನ್. ಅದ್ರ ಜೊತೆಗೆ ನಿನ್ನೆ ಒಂದು ವೀಡಿಯೋದಲ್ಲಿ ಹೇಳಿದೆ ಈ ಒಂದು ಏನಂತ ಒಂದು ಫ್ಲ್ಯಾಟ್ ರೇಟಲ್ಲಿ ಯಾವ ರೀತಿ ಅಮೌಂಟ್ ಒಂದು ಸ್ಟಕ್ ಆಗಿತ್ತು, ಆ ಅಮೌಂಟ್ನ ಯಾವ ರೀತಿ ಟ್ರಾನ್ಸ್ಫರ್ ಮಾಡಬೇಕಂತ ಒಂದು ನಿಮಗೆ ಕಮೆಂಟ್ ಹಾಕೋಕ್ಕೆ ಸಹ ಹೇಳಿದೆ. ಅದನ್ನು ಈ ಒಂದು ವಿಡಿಯೋ ಮುಖಾಂತರನೇ ನಾನು ನಿಮಗೆ ಮಾಡ್ತೀನಿ. ಓಕೆ, ಗೊತ್ತಿಲ್ಲದಿರೋರಿಗೆ ಒಂದು ಸಣ್ಣ ಒಂದು ಶಾರ್ಟಾಗಿ ಹೇಳ್ಬಿಡ್ತೀನಿ. ಮೊನ್ನೆ ಒಂದು ಟ್ರೇಡ್ ಮಾಡಬೇಕಾದ್ರೆ ನಾನು ನನ್ನ ಅಕೌಂಟಲ್ಲಿರುವಂಥ ಒಂದು ಕ್ಯಾಶ್ ಬ್ಯಾಲೆನ್ಸನ್ನು ಮಿಸ್ ಆಗಿತ್ತು. ಒಂದು ಕ್ಯಾಶ್ ಬ್ಯಾಲೆನ್ಸ್ ಇಲ್ದಿರೋದ್ರಿಂದ ನಿಮಗೆ ಸ್ಕ್ರೀನಲ್ಲಿ ಸಹ ಕಾಣಿಸ್ತದೆ. ಮಿಸ್ ಆಗಿರುತ್ತೆ ನಾನು ಅಂದ್ಕೊಂಡೆ ಓಕೆ, ಮೋಸ್ಟ್ಲಿ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ನ ತೋರಿಸಿಲ್ಲ ಅಂತ ಅವತ್ತಿನ ದಿವಸ ಟ್ರೇಡ್ ಮಾಡಿರಲಿಲ್ಲ. ಬಟ್ ಅವತ್ತಿನ ದಿವಸ ಸಿಕ್ಕಾಪಟ್ಟೆ ಒಂದು ಟೆನ್ಷನ್ ತೊಗೊಂಡು ಅಕೌಂಟಲ್ಲಿ ಸ್ಟೇಟ್ಮೆಂಟ್ ಚೆಕ್ ಮಾಡಿ ಮತ್ತೆ ಇಲ್ಲಿ ಚೆಕ್ ಮಾಡಿ ಸುಮಾರೊಂದು ಫ್ಲ್ಯಾಟ್ ಟ್ರೇಡ್ ಕಳಿಸುವಂಥ ಸ್ಟೇಟ್ಮೆಂಟ್ ಸಹ ಎಲ್ಲ ಕಡೆ ನೋಡಿದಾಗಲೂ ಅಮೌಂಟ್ ಇದೆ ಅಂತ ತೋರಿಸಿದೆ. ಬಟ್ ನನಗೆ ಇಲ್ಲಿ NSE BSE ಅಲ್ಲಿ ತೋರಿಸಿಲ್ಲ. ಅದರ ಸ್ವಲ್ಪ ರಿಸರ್ಚ್ ಮಾಡಿ ನೋಡ್ಬೋದು ಗೊತ್ತಾಯಿತು ಈ ಒಂದು ಅಮೌಂಟು NSE BSE ಒಂದು ಎಕ್ಸ್ಚೇಂಜಲ್ಲಿಲ್ಲ. ಅದು ಬಿಟ್ಟು ನೋಡಿ, ಇಲ್ಲಿ ಡ್ರಾಪ್ ಡೌನ್ ತೋರಿಸಿರುವಂಥ ಇದು ರೆಕಾರ್ಡ್ ಮಾಡಿರುವಂಥ ವೀಡಿಯೋ. ಇದು ಬಂದು ಕಮಾಡಿಟಿ COM ಅಂದರೆ ಕಮಾಡಿಟೀಸ್ನ ಒಂದು ಎಕ್ಸ್ಚೇಂಜಲ್ಲಿ ಈ ಒಂದು ಅಮೌಂಟ್ ಇತ್ತು ಅಂತಲೇ ಹೇಳ್ಬೋದು. ಜಸ್ಟ್ ಸ್ವಲ್ಪ ಮೂವ್ ಮಾಡ್ತೀನಿ. ಇದು ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ತೀನಿ ಸಹ ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕಂತಂದರೆ ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕಂತ ಡಿಸಿಷನ್ ಮಾಡಬೇಕು. ಇವಾಗ ಕಮಾಡಿಟೀಸಲ್ಲಿದೆ. ನಾವು ಕಮಾಡಿಟೀಸಿಂದ NSE ಮತ್ತು BSEಗೆ ಎಕ್ಸ್ಚೇಂಜ್ಗೆ ಟ್ರೇಡ್ ಮಾಡೋದ್ರಿಂದ ಕೆಳಗಡೆ ಕೊಟ್ಟಿರೋಂಥ ಒಂದು ಜಸ್ಟ್ ಮತ್ತೊಂದು ಸಹ ತೋರಿಸ್ಬಿಡ್ತೀನಿ. ಓಕೆ, ಕೆಳಗಡೆ ಕೊಟ್ಟಿರೋಂಥ ಮೂವ್ ಫಂಡ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಮೂವ್ ಫಂಡ್ ಆಪ್ಷನ್ ನಾನು ಟಚ್ ಮಾಡ್ತೀನಿ. ನೋಡೋದು ರೆಕಾರ್ಡಿಂಗಲ್ಲಿ ತೋರಿಸ್ತಿರೋದು ಇದು. ಮೂವ್ ಫಂಡ್ ಅಂತ ಹೊಡೆದಿದ ತಕ್ಷಣ ಈ ರೀತಿ ಒಂದು ಆಪ್ಷನ್ ಬರುತ್ತೆ, ಟ್ರಾನ್ಸ್ಫರ್ ಟು ಕಮಾಡಿಟಿ ಟ್ರಾನ್ಸ್ಫರ್ ಟು BSE NSE BSE ಅಂತ. ಆ ಒಂದು ಆಪ್ಷನ್ನ ಸೆಲೆಕ್ಷನ್ ಮಾಡಿ ಇಲ್ಲಿ ಕೊಟ್ಟಿರೋಂಥ ಎಷ್ಟು ಅಮೌಂಟ್ನ ಟ್ರಾನ್ಸ್ಫರ್ ಮಾಡಬೇಕಂತ ಹಾಕಿ ಟ್ರಾನ್ಸ್ಫರ್ ಟು NSE ಮತ್ತು BSE ಅಂತ ಆಗಿದ ತಕ್ಷಣ ವಿತಿನ್ ಮಿನಿಟಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳೋದು ಜಸ್ಟ್ ಒಂದು ಫಾರ್ವರ್ಡ್ ಮಾಡ್ತೀನಿ. ನೋಡ್ಬೋದು. ಆಗಿದ ತಕ್ಷಣ ನಿಮಗೆ ಒಂದು ಮೆಸೇಜ್ ಸಹ ಬರುತ್ತೆ. ಅದಾದಮೇಲೆ ಇಮಿಡಿಯೇಟ್ ಅಮೌಂಟ್ ಸಹ ಟ್ರಾನ್ಸ್ಫರ್ ಆಗುತ್ತೆ. ಈಗ ನೋಡ್ಬೋದು NSE ಮತ್ತು BSEಯಲ್ಲಿ ಇಮಿಡಿಯೇಟ್ ಅಮೌಂಟು ರಿಫ್ಲೆಕ್ಟ್ ಆಗ್ತಿದೆ. 1,07,000 ಅಮೌಂಟ್ನ ರಿಫ್ಲೆಕ್ಟ್ ಆಗ್ತಿದೆ. ಓಕೆ, ಇದು ನಮ್ಮ
ಇವತ್ತಿನ ಒಂದು ಲರ್ನಿಂಗ್ ಸ್ನೇಹಿತರೆ. ಸೊ ಇದೇ ರೀತಿ ಏನಾದರೂ ಫಂಡ್ ಏನೋ ಸ್ಟಕ್ ಆಯಿತು ಅಂದರೆ ಫಂಡ್ ಎಲ್ಲಿದೆ ಯಾವ ರೀತಿ ಇದೆ ಅಂತ ನೋಡಿಕೊಂಡು ಟ್ರಾನ್ಸ್ಫರ್ ಮಾಡಿ ಅನ್ನೋ ಪರ್ಪಸ್ಗೋಸ್ಕರ ಒಂದು ವೀಡಿಯೋ ಮಾಡಿದೆ. ಈ ಒಂದು ವೀಡಿಯೋ ಜೊತೆಗೇನಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.